ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನಮ್ಮ ಮನೆಯಲ್ಲಿ ಫಿಶ್ ಫ್ರೈಗೆ ಬೇಕಾಗುವ ಮಸಾಲೆ ತಯಾರಿಸ್ಕೊಳ್ತಿದ್ದೀನಿ. ಯಾವ್ಯಾವ ಸಾಮಾನು ಹಾಕಿ ಯಾವ ರೀತಿಯಲ್ಲಿ ಮಸಾಲೆ ಮಾಡ್ತೀನಿ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಮ್ಮೆ ಈ ಮಸಾಲೆ ತಯಾರಿಸಿಕೊಂಡ್ರೆ ಬೇಕಾದಾಗ ಫಿಶ್ ಫ್ರೈಗೆ ಸುಲಭವಾಗಿ ಯೂಸ್ ಮಾಡ್ಕೊಳ್ಬೋದು. ಹಾಗಾದರೆ ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ತೋರಿಸ್ಕೊಳ್ತೀನಿ. ಹಾಗೆಯೇ ಈ ಮಸಾಲೆಯನ್ನು ನಾವು ಬೇಕಾದಾಗ ಮೀನಿಗೆ ಹಾಕಿ ಫಿಶ್ ಫ್ರೈ ಮಾಡ್ಕೊಳ್ಬೋದು. ಇದನ್ನೆಲ್ಲ ಮನೆಯಲ್ಲೇ ತಯಾರಿಸುವುದರಿಂದ ಆರೋಗ್ಯಕ್ಕೂ ರುಚಿಕರವಾಗುತ್ತದೆ. ಬನ್ನಿ ನೋಡೋಣ. ಹಾಗಾದರೆ ಮೊದಲಿಗೆ ಸ್ವಲ್ಪ ಬಿಸಿನೀರನ್ನು ತಗೊಳ್ಬೇಕು. ನಾನು ಆಲ್ರೆಡಿ ಬಿಸಿ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಇದಕ್ಕೆ ನಾವು ನಮಗೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸನ್ನು ಇದಕ್ಕೆ ಹಾಕಬೇಕು, ಬ್ಯಾಡಗಿ ಮೆಣಸನ್ನು. ಸೊ ಇದು ಸ್ವಲ್ಪ ಹೊತ್ತು ಒಂದು 10-20 ನಿಮಿಷ ಇದು ಅದರಲ್ಲಿ ಸಾಫ್ಟ್ ಆಗಬೇಕು, ಸ್ಮೂತ್ ಆಗಬೇಕು. ಇದಕ್ಕೆ ನೀವು ಸ್ವಲ್ಪ ಕಲರ್ ಒಳ್ಳೆ ಬರಬೇಕಾದ್ರೆ ಸ್ವಲ್ಪ ವಿನಿಗರ್ ಯೂಸ್ ಮಾಡ್ಬೋದು. ನಾನು ಮಾಡ್ತಾ ಇಲ್ಲ, ನಿಮಗೆ ಕಲರ್ ಬೇಕಿದ್ದರೆ ಇದಕ್ಕೆ ಸ್ವಲ್ಪ ವಿನಿಗರ್ ಯೂಸ್ ಮಾಡ್ಬೋದು. ವಿನಿಗರ್ ಯೂಸ್ ಮಾಡೋದ್ರಿಂದ ಇದನ್ನು ತುಂಬ ದಿನ ಸ್ಟೋರ್ ಮಾಡಿ ಇಡ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಅದಕ್ಕೋಸ್ಕರ ವಿನಿಗರ್ ಯೂಸ್ ಮಾಡೋದು, ಮತ್ತು ಕಲರು ತುಂಬ ಚೆನ್ನಾಗಿ ಬರುತ್ತದೆ. 20 ನಿಮಿಷ ಬಿಟ್ಟಾದ ನಂತರ ಈ ಥರ ಸಾಫ್ಟ್ ಬರ್ತದೆ ಮೆಣಸು. ಈಗ ನಾವು ಇದಕ್ಕೆ ಯಾವುದೆಲ್ಲ ಐಟಮ್ ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ ಅಂತ ನೋಡ್ಕೊಂಬರೋಣ. ಮಿಕ್ಸಿ ಜಾರಿಗೆ 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, ಆನಂತರ 1 ಟೇಬಲ್ ಸ್ಪೂನು ಜೀರಿಗೆ, ಆನಂತರ ಸ್ವಲ್ಪ ಸೋಂಪು, ಬಡೆ ಸೊಪ್ಪು ಹೇಳ್ತೇವಲ್ಲ ಅದು, ಆನಂತರ ಸ್ವಲ್ಪ ಕಾಳುಮೆಣಸು, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಕಾಳುಮೆಣಸು ಯೂಸ್ ಮಾಡಿ. ಆನಂತರ ಅರಿಶಿನ ಸ್ವಲ್ಪ. ಈಗ ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ, ಲಿಂಬೆ ಗಾತ್ರದಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು. ಈಗ ನಾವು ನೆನೆಸಿಟ್ಟಂಥ ಮೆಣಸನ್ನು ಇದಕ್ಕೆ ಹಾಕುವ. ನೆನೆಸಿಟ್ಟಂಥ ಮೆಣಸು ನೀರಲ್ಲಿ ಹಿಂಡಿ ಹಾಕ್ಕೊಳ್ಳಿ, ಅದು ನೀರು ಎಳ್ಕೊಂಡಿರ್ತದೆ. ಸೊ ಹಾಗಾಗಿ ಈಗ ಇದಕ್ಕೆ ರುಚಿಗೆ ಅನುಸಾರವಾಗಿ ಉಪ್ಪು. ಅದ ನಂತರ ಇದನ್ನೆಲ್ಲವನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಸ್ವಲ್ಪ ನೀರು ಹಾಕುವ. ಇವಾಗ ನಮ್ಮ ಫಿಶ್ ಫ್ರೈಗೆ ಬೇಕಾಗುವ ಮಸಾಲೆ ಚೆನ್ನಾಗಿ ರುಬ್ಬಿಕೊಂಡು ರೆಡಿಯಾಗಿದೆ. ಈ ಮಸಾಲೆಯನ್ನು ಒಂದು ಸಣ್ಣ ಡಬ್ಬಿಯಲ್ಲಿ ಹಾಕಿ ಫ್ರೀಜರಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಹೀಗೆ ಮೊದಲೇ ತಯಾರಿಸಿಕೊಂಡರೆ ಫಿಶ್ ಫ್ರೈ ಮಾಡುವಾಗ ತುಂಬ ಸುಲಭವಾಗುತ್ತದೆ. ನೀವು ಹೀಗೆ ಒಮ್ಮೆ ತಯಾರಿಸಿ ನೋಡಿ, ನಿಮಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಅದ ನಂತರ ನಿಮಗೆ ಯಾವಾಗ ಬೇಕಲ್ಲ ಫಿಶ್ ಫ್ರೈ ಮಾಡಲಿಕ್ಕೆ ಈ ಮಸಾಲೆಯನ್ನು ತೆಗೆದು ಮೀನಿಗೆ ಸ್ವಲ್ಪ ಹಚ್ಚಿ ಈ ಮಸಾಲೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಬೋದು. ಯಾಕಂದರೆ ಅಕ್ಕಿ ಹಿಟ್ಟು ಆ್ಯಡ್ ಮಾಡೋದರಿಂದ ನಿಮಗೆ ಮೀನ್ ಫ್ರೈ ಕ್ರಿಸ್ಪಿಯಾಗಿ ಬರ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.